ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾ ಅವರು. ವಿಶೇಷವಾಗಿ ನೀವು ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಸಾಕಷ್ಟು ಕೇಳಿರ್ತೀರಿ, ಅವ್ರ ಬಗ್ಗೆ ಅಭ್ಯಾಸ ಮಾಡಿರ್ತೀರಿ. ಭಾಳ ಹೇಳೋ ಅವಶ್ಯಕತೆ ಇಲ್ಲ. ಒಳ್ಳೆಯ ವಾಗ್ಮಿ ಮತ್ತು ಕೇಂದ್ರ ಸರ್ಕಾರದ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಇದರ ಇಲಾಖೆಯ ಮಿನಿಸ್ಟರು. ಅವ್ರು ಏನೋ ಮಾತಾಡಿದ್ರು ಅದಕ್ಕೆ ವ್ಯಾಲ್ಯೂ ಮಹತ್ವ ಇರ್ತದೆ. ಆ ದಿಶೆಯಲ್ಲೇ ಅವರು ಒಂದಿಷ್ಟು ಎಮರ್ಜೆನ್ಸಿಯ ಒಂದು ಸ್ಥಿತಿಗತಿಗಳನ್ನು, ಅವತ್ತಿನ ಪರಿಸ್ಥಿತಿಯನ್ನು ವಿವರಿಸ್ತಾ ಇದ್ದಾರೆ. ಇವತ್ತು ನಿಮ್ಮ ಜನಾಂಗ ಗೊತ್ತಾಗಬೇಕು, ನಮ್ಮ ಜನಕ್ಕೂ ಹೌದು ಏನಿತ್ತು ಎಂತಿತ್ತು, ಕಾನ್ಸ್ಟಿಟ್ಯೂಷನ್ದು ಹೆಂಗೆ 21 ತಿಂಗಳು ಬಂದಿತ್ತು ಅನ್ನೋದನ್ನು ಹೇಳಬೇಕಾಗಿತ್ತು. ಆ ದಿಶೆಯಲ್ಲೇ ಅವರು ಈ ಒಂದು ಕಾರ್ಯಕ್ರಮದಲ್ಲೇ ಅದು ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ವಿಕಸಿತ ಭಾರತ ಸಂಕಲ್ಪ ಸಭಾ ಈ ಸಂದರ್ಭದಲ್ಲಿ ಮಾತಾಡಿದ್ದು ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ಅವು ಕರಾಳವಾದ ದಿನಗಳಾಗಿದ್ದು. ಅದಕ್ಕೆ ಇವತ್ತು ನಮ್ಮ ಜನ, ನಮ್ಮ ಯುವಕರು ಅದನ್ನು ಕೇಳಿದಾಗ ಏನಪ್ಪ ಅಂತಂದ್ರೆ ಭಾಳ ಅದಕ್ಕೆ ಸ್ಪಂದಿಸ್ತಾರೆ ಅಥವಾ ನೋವನ್ನು ಅನುಭವಿಸ್ತಾರೆ. ಇದಾಗಬಾರ್ದಾಗಿತ್ತು ಅಂತೇಳಿ. ಹೌದು, ಆಗಬಾರ್ದಾಗಿತ್ತು, ನಿಜವಾಗಿ ಆಗಬಾರ್ದಾಗಿತ್ತು. ಎಮರ್ಜೆನ್ಸಿ ಇಂದಿರಾ ಗಾಂಧೀಜಿಯವ್ರು ಮಾಡಿದಂಥ ಒಂದು ದೊಡ್ಡ ತಪ್ಪುಗಳಲ್ಲಿ ಇದೊಂದು ಅಪರಾಧ ತಪ್ಪು ಅಂತ ಹೇಳ್ಬೋದು ನಾವು, ಇಲ್ಲಂತಲ್ಲ. ಆದರೆ ಅದನ್ನ ಇನ್ನು ಎಷ್ಟು ವರ್ಷ ಹೇಳೋದು ಅಂತೇಳಿ ಇತಿಹಾಸ ನೆನಪಿಸ್ಬೇಕಾಗಿದ್ದು ಸತ್ಯ. ಆದರೆ ಅದು ರಿಪೀಟೆಡ್ಲಿ ಹೇಳೋದ್ರಿಂದ ಎಷ್ಟು ಮಟ್ಟಿಗೆ ಆಗ್ಬೋದು. ಇವತ್ತೇನಾದರೂ ಕಾಂಗ್ರೆಸ್ ಅದೇ ರೀತಿ ಹೊರಟಿದೆಯಾ ಇವತ್ತಿನ ಸ್ಥಿತಿ ಒಳಗೆ? ಯಾಕಂತಂದ್ರೆ ಒಬ್ಬರು ಟೀಕಾ ಮಾಡೋದು ಭಾಳ ಸುಲಭದ ಕೆಲಸ, ಆದರೆ ನಡೆಯೋದು ಅಷ್ಟೇ ಕಷ್ಟದ ಕೆಲಸ. ಯಾಕೆಂದರೆ ಅದು ಹೌದು, ಅವತ್ತು ಮಾಡಿದ್ರು ಇಂದಿರಾ ಗಾಂಧೀಜಿಯವರು ತಪ್ಪು ಮಾಡಿದ್ರು, ಆದರೆ ಕೆಲವೊಂದು ಒಳ್ಳೆ ಕೆಲಸನೂ ಮಾಡಿದ್ರು, ಅದನ್ನು ನೆನಪಿಸ್ಬೇಕಾಗ್ತದೆ. ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು ಅವರು, ಜೊತೆಗೆ ಅನೇಕ ಅವ್ರ ತಂದೆಯ ರೀತಿಯಲ್ಲ ನೀರಾವರಿ ಯೋಜನೆಗಳನ್ನು ಸಹಿತ ಮಾಡಿದ್ರು. ಅದ್ರ ಜೊತೆಗೆ ಬ್ಯಾಂಕ್ ರಾಷ್ಟ್ರೀಕರಣ ಜೊತೆಗೆ ಇನ್ನೂ ಅನೇಕ ಒಣೆ ಭೂಮಿ ಒಡೆಯ ತೊಗೊಂಡು ಬಂದರು. ಇವು ಒಳ್ಳೆ ಕೆಲಸಗಳು ಆಗಿತ್ತು, ಅದ್ರ ಬಗ್ಗೆಯೂ ಮಾತಾಡಬೇಕಾಗ್ತದೆ. ಹೌದು, ಅವ್ರ ವಿರೋಧದ ಬಗ್ಗೆ ಮಾತಾಡಿ ಎಮರ್ಜೆನ್ಸಿ 50 ವರ್ಷ ಆಯಿತು, ಅದರಿಂದ ಭಾಳ ಹಾನಿಯಾಗಿತ್ತು. ಅವತ್ತು ಅನೇಕ ಲೀಡರ್ಗಳು ಹೋದರು. ಡ್ಯೂರಿಂಗ್ ದ ಟೈಮ್ ಆಫ್ ದ ಎಮರ್ಜೆನ್ಸಿ ಪ್ರೊಟೆಸ್ಟ್ ವೇರ್ ಸಪ್ರೆಸ್ಡ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು. ಆ ಸಂದರ್ಭದಲ್ಲೇ ವಿರೋಧ ಪ್ರತಿಭಟನೆಗಳನ್ನು ಸಪ್ರೆಸ್ ಮಾಡಿದರು, ಜನರ ಅಭಿಪ್ರಾಯಗಳನ್ನು ಅನ್ನುವಂಥ ಮಾತನ್ನು. ಆ್ಯಂಡ್ ಮೆನಿ ವೇರ್ ಇಂಪ್ರಿಸನ್ಡ್, ಅನೇಕರನ್ನು ಒಳ ಹಾಕಿದ್ರು, ಬಂದಿ ಕಾಲಿಗೆ ಹಾಕಿದ್ರು ಅನ್ನೋದು ಅದು ಸತ್ಯನ ಸುಳ್ಳೇನಲ್ಲ. ಆ್ಯಂಡ್ ಸೆವರಲ್ ಪೀಪಲ್ ಲಾಸ್ಟ್ ದೇರ್ ಲೈವ್ಸ್, ಅನೇಕರು ತಮ್ಮ ಜೀವ ಕಳ್ಕೊಂಡ್ರು ಅಂತ. ಹೌದು, ಆಗ್ಯದ, ಅದು ಆಗಬಾರ್ದು ಇನ್ನು ಮುಂದೆ ಅನ್ನುವಂಥದ್ದು ದಿಶೆಯಲ್ಲಿ ನಾವು ಯೋಚನೆ ಮಾಡಬೇಕಾಗ್ಯದ. ಇದೆಲ್ಲ ಸರಿ ಇದ್ದು ಇವತ್ತು ಇದು ಕರೆಕ್ಟ್ ಇದ್ದರೂ ಸಹಿತ ಇವತ್ತು ನೆನಪಿಸ್ರಿ. ಜೊತೆಗೆ ಇವತ್ತು ನೀವು ಅಧಿಕಾರದಲ್ಲಿ ಇದ್ದೀರಿ, ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ಯದ? ಹೌದು, ಇಲ್ಲಂತಲ್ಲ. ರೈತರಿಗೆ 4 ತಿಂಗಳು ಒಂದು 2,000 ರೂಪಾಯಿ ಕೊಡ್ತೀರಿ, ಒಂದು 5 ಕಿಲೋ ಅಕ್ಕಿ ಕೊಡ್ತಾ ಇದ್ದೀರಿ, ನೆನಪಿಸುವಂಥ ವಿಷಯ. ಇದನ್ನು ಬಿಟ್ಟು ಮತ್ತೇನು? ಪ್ರಸಾರಕ್ಕೆ ಸಾಕಷ್ಟು ಖರ್ಚು ಮಾಡಿದಿರಿ. ಆದರೆ ನೀವು ಮಾಡಿದಂಥ ಒಂದು ನೆನಪಿಡುವಂಥ ಕೆಲಸಗಳು ಏನಾದರೂ ಉಳಿದಿದ್ದಾವೆ ಇವತ್ತು ಅಂತ ನಿಮ್ಮನ್ನು ನೀವು ವಿಮರ್ಶೆ ಮಾಡ್ಕೊಳ್ದಾಗದು. ಇವತ್ತು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು ಸುಲಭ, ಆದರೆ ತಮ್ಮ ಬಗ್ಗೆ ವಿಮರ್ಶೆ ಮಾಡಿಕೊಂಡು ಹೇಳುವಂಥದ್ದು ಭಾಳ ಮಹತ್ವದ. ಈ ನೆಲೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ವಿಚಾರಗಳನ್ನು ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ. ಹೌದಪ್ಪ, ಎಷ್ಟೊಂದು ಮಾತಾಡಿದರು ನಮ್ಮ ಮೋದಿಯವರು ಅಧಿಕಾರಕ್ಕೆ ಬರೋಕ್ಕಿಂತಲೂ ಪೂರ್ವದಲ್ಲೇ. ಮತ್ತು ಮಾತಾಡಿದ ಸುಳ್ಳಲ್ಲ, ಅಭಿವೃದ್ಧಿ ಅಂತ 2014ರಾಗ ಒಂದು ವಿಶ್ವಾಸ ಮೂಡಿಸಿ ಜನರಲ್ಲೇ ಆಯ್ಕೆ ಆದರು. ಅದನ್ನು ಜನ ಬಯಸ್ತಾ ಇದ್ದಾರೆ, ಇವತ್ತಿಗೂ ಬಯಸ್ತಾ ಇದ್ದಾರೆ. ಅಭಿವೃದ್ಧಿ ಆಗಲಪ್ಪ, ನಮ್ಮದು ಬಡತನ ಹೋಗಲಿ. ನೀವೆಲ್ಲ ಹೇಳ್ತಾ ಇದ್ದೀರಿ ಡೈಮೆನ್ಷನಲ್ ಪಾವರ್ಟಿ ಇವತ್ತು ಹೋಗಿಬಿಟ್ಟದ, 25 ಕೋಟಿ ಮಂದಿ ನಾವು ಬಡತನ ಮೇಲೆ ಬಂದಿದ್ದಾರೆ, ಅನೇಕರು ಉದಾಹರಣೆ ಕೊಡ್ತಾ ಇದ್ದೀರಿ. ಆದರೆ ವಾಸ್ತವದಲ್ಲಿ ಅವೆಲ್ಲ ಇದ್ದಾವ ಅನ್ನುವಂಥ ಪ್ರಶ್ನೆಗಳಿಗೆ ಒಂದು ಸಮರ್ಪಕವಾದಂಥ ಉತ್ತರ ಇಲ್ಲ. ನೀವೆಲ್ಲರೂ ಭಾಳ ಬುದ್ಧಿವಂತ ಜನ ಮಾತಾಡ್ತೀರಿ, ಜನರು ಮೆಸ್ಮರಿಸಮ್ ಮಾಡಿದ್ರಿ. ಬಟ್ ವಾಸ್ತವವಾಗಿ ಪರಿಸ್ಥಿತಿ ಏನದಪ್ಪ ಅಂದರೆ ಇವತ್ತಿನ ಬಡತನೂ ಅದೇ ರೀತಿ ಅದ. ಮತ್ತು ಇದಕ್ಕಿಂತ ಹೆಚ್ಚಿಗೆ ಇವತ್ತು ನಿರುದ್ಯೋಗ ಇನ್ನೂ ಹೆಚ್ಚಾಗಿದ್ದನ್ನ ಕಡಿಮೆ ಆಗಿಲ್ಲ, ಸಾಲು ಹೆಚ್ಚಾಗಿದೆ ನಮ್ಮಲ್ಲ. ನೋಡಿರಿ, ನೀವು ಗೊತ್ತಿದ್ದಂಗೆ 50-55 ಲಕ್ಷ ಕೋಟಿ ರೂಪಾಯಿ ಮನಮೋಹನ್ ಸಿಂಗ್ ಬಿಟ್ಟು ಹೋಗಿ ಮುಂದೆ ಸಾಲ ನಮ್ಮ ಮೇಲಿದ್ರೆ, ಇವತ್ತು 205-15 ಲಕ್ಷ ಕೋಟಿ ಸಾಲಾಗ್ಯದ. ಇದೇನು ಇಂಪ್ರೂವ್ಮೆಂಟು, ಎಂಥ ಇಂಪ್ರೂವ್ಮೆಂಟು ಅಂತ ಇವತ್ತು ನಮ್ಮನ್ನು ವಿಮರ್ಶೆ ಮಾಡ್ಕೊಳ್ಳೋಂಥದ್ದು. ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದು ಎಮರ್ಜೆನ್ಸಿ ಸಲುವಾಗಿ ಆಗ ಮಾಡಿದ್ದು, ಅದು ಖಂಡಿಸೋನು. ಜೊತೆಗೆ ಅದ್ರ ನಂತರ ಈಗ 11 ವರ್ಷದ ಆಡಳಿತ ಅವಧಿಯಲ್ಲ ಅಂಥ ದಿನಗಳು ನಮ್ಗೆ ನೀವು ಹಾಕಿಲ್ಲ. ಆದರೆ ಅಧಿಕಾರದ ಮೂಲಕ ನೀವು ಕಂಟ್ರೋಲ್ ಮಾಡ್ಕೊಂಡಿದ್ದೀರಿ ಎಲ್ಲನೂ. ಇವತ್ತು ನಿಮ್ಮ ಕೈಯಾಗ ಇಲೆಕ್ಷನ್ ಕಮಿಷನ್ನ ಇವತ್ತು ಅತ್ಯಂತ ಪಾರದರ್ಶಕವಾಗಿ ಇಲೆಕ್ಷನ್ ನಡೆಸ್ತದಲ್ಲ ಅನ್ನುವಂಥ ಪ್ರಶ್ನೆಗಳು. ಜೊತೆಗೆ ಕೆಲವೊಮ್ಮೆ ಸುಪ್ರೀಂ ಕೋರ್ಟದ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಿ ಅಂತ ನೋಡಿದ್ದೀವಿ ಅವು ವಿಷಯಗಳನ್ನು.
ಅದರಲ್ಲಿ ನ್ಯಾಯಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು, ಶಾಸಕಾಂಗ ಆಗಿರ್ಬೋದು, ಇವನ್ ಪತ್ರಿಕಾ ರಂಗದಲ್ಲಿ ಗೋಧಿ ಮೀಡಿಯಾ ಅಂತೇಳಿ ಇವತ್ತು ರಚನೆ ಆಗಿದ್ದದ. ಇವೆಲ್ಲ ನೋಡಿದಾಗ ಇವು ನಮ್ಮ ಇಂದಿರಾ ಗಾಂಧಿ ಅವರಿಂದ ದೂರ ಇದ್ದಂಥ ವಿಷಯಗಳ ಇವೆಲ್ಲ. ಇಂದಿರಾ ಗಾಂಧಿ ಅವರು ಇಂಥದ್ದು ಕೆಲಸ ಮಾಡಿದ್ರು, ಆದರೆ ಓಪನಾಗಿ ಹೇಳ್ಕೊಂಡ್ರು, ನೀವು ಓಪನಾಗಿ ಹೇಳ್ಕೊಂಡಿಲ್ಲ. ಇದರ ಡಿಫ್ರೆನ್ಸಸ್ ಇನ್ ಬಿಟ್ವೀನ್ ಆಫ್ ಯು ಆ್ಯಂಡ್ ಮಿಸ್ಸಸ್ ಇಂದಿರಾ ಗಾಂಧಿ. ಈ ನಡೆಗಟ್ಟಿನಲ್ಲೇ ಪ್ರಹ್ಲಾದ್ ಜೋಶಿ ಅವರು ಏನಾದರೂ ಮಾತಾಡ್ಲಿಕ್ಕೆ ಸಾಧ್ಯದನಾ? ಹೌದು, ಘಟನೆಗಳು ಆಗಿದಾವೆ, ಇತಿಹಾಸ ತಪ್ಪುಗಳಾಗಿದ್ದಾವೆ, ಇವ್ರ ಸಮಯದಲ್ಲಿ ತಪ್ಪುಗಳಾಗಿದ್ದಾವೆ, ಅವ್ರ ಸಮಯದಲ್ಲಿ ತಪ್ಪುಗಳಾಗಿದ್ದಾವೆ. ಈಗ ಜನರಿಗೆ ಅದೆಲ್ಲ ಬೇಕಾಗಿಲ್ಲ. ಜನರಿಗೆ ಬೇಕಾಗಿದ್ದು 2 ಹೊತ್ತಿನ ಊಟಕ್ಕೆ ಬೇಕಾಗುವಂಥ ಉದ್ಯೋಗ ಎಷ್ಟು ಸೃಷ್ಟಿ ಅದು. ಬ್ಯಾಂಕಿಂಗ್ ಸೆಕ್ಟರ್ದಾಗ ಎಷ್ಟು ಉದ್ಯೋಗ ಕಡಿಮೆ ಅದು. ನೀವು ಅಧಿಕಾರಕ್ಕೆ ಬಂದಾಗ 11-12 ಲಕ್ಷ ಜನ 18 ಲಕ್ಷ ಜನ ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ ಕೆಲಸ ಮಾಡ್ತಿದ್ರು. ಆದರೆ ಇವತ್ತು ಎಷ್ಟಾಗಿದ್ದಾರೆ? 8-7 ಲಕ್ಷ ಉಳಿದಿದ್ದಾರೆ. ಜನಸಂಖ್ಯೆ ಹೆಚ್ಚಾಗ್ಯದ, ಅದರಲ್ಲಿ ಹೆಚ್ಚಾಗಬೇಕಾಗಿತ್ತು ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ ಕೆಲಸ ಮಾಡೋರು. ಅದ್ರ ಕಡಿಮೆ ಆಗ್ತಾಯಿದ್ದಾರೆ. ಮರ್ಜ್ ಮಾಡಿದ್ರಿ ಬ್ಯಾಂಕ್ಗಳನ್ನು, ಪ್ರೈವೇಟ್ದಾಗ ಕೊಟ್ಟಿದ್ರಿ. ಇವತ್ತು ಅಂದರೆ ಅನೇಕ ವಿಷಯ ಬ್ಯಾಂಕಿಂಗ್ ಒಂದಾಗಿರ್ಬೋದು. ಪಬ್ಲಿಕ್ ಸೆಕ್ಟರ್ದಾಗ ನೀವು ಎಷ್ಟು ಇಲ್ಲಿವರೆಗೆ ಈ ಒಂದು ಪಬ್ಲಿಕ್ ಸೆಕ್ಟರ್ನ ಇಂಡಸ್ಟ್ರಿಗಳು ನೀವು ಮಾಡಿದ್ದೀರಿ. ನಾವು ವಿಮರ್ಶೆ ಮಾಡ್ಬೋದು. 32 PSUಗಳನ್ನು ಪ್ರೈವೇಟ್ದವ್ರು ಕೊಟ್ಟಿದ್ದೀರಿ. ಅವೇ ಇವತ್ತೆಷ್ಟು ಉದ್ಯೋಗ ಕೊಡ್ತಾ ಇದ್ದಾವೆ? ಎಷ್ಟು ಮಂದಿ ಅಲ್ಲಿ ದುಡಿತಾ ಇದ್ದಾರೆ? ಇವತ್ತು ಅನ್ಎಂಪ್ಲಾಯ್ಮೆಂಟ್ ಯಾಕೆ ಹೆಚ್ಚಾಗಿದೆ? ಇವಕ್ಕೆಲ್ಲದಕ್ಕೂ ಇವತ್ತು ನಾವೆಲ್ಲ ಉತ್ತರ ಹುಡುಕುವಂತಹ ಪ್ರಶ್ನೆಗಳು ಆಗಿದ್ದಾವೆ. ಇವೆಲ್ಲ ಎಮರ್ಜೆನ್ಸಿ ಯಾವ ಕಾಲಕ್ಕೂ ಖಂಡನೀಯ. ಇವತ್ತು, ನಿನ್ನೆ, ನಾಡಿದ್ದು, ನಾಳೆ ಯಾವಾಗಾದರೂ ಅದು ಆಗಬಾರ್ದು ಡೆಮೋಕ್ರಸಿ ಒಳಗೆ ಅನ್ನೋದು ಒಪ್ಪು ವಿಷಯ. ಆದರೂ ಈಗ ನಾವು ಏನೇನು ಮಾಡ್ತಾ ಇದ್ದೀವಿ ಅದನ್ನು ಸಹ ಜನ ಮುಂದಿಡುವಂಥ ಇವತ್ತು ದಿನಗಳದಾವ. ಪ್ರಹ್ಲಾದ್ ಜೋಶಿ ಅವರು ಬುದ್ಧಿವಂತರು ಹೇಳ್ತಾರೆ, ಅದನ್ನು ಅವ್ರ ಮಾತು ನಾವು ಒಪ್ಪುನು. ಆದರೆ ಅದೇ ಕಾಲಕ್ಕೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಲಿಕ್ಕೆ ಸಾಧ್ಯದನ ಅನ್ನುವಂಥದ್ದು ಹೇಳ್ಬೋದು. ಇವತ್ತು ಲೆಕ್ಕಪತ್ರಗಳನ್ನು ಕೊಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಆದರೆ ಅದೇ ಪಾರ್ಲಿಮೆಂಟ್ದಲ್ಲಿ ಒಬ್ಬ ರೈತನ ದಿನದ ಕೂಲಿ 27 ರೂಪಾಯಿ ಬೀಳ್ತದಂತೆ, ಅದು ಪಾರ್ಲಿಮೆಂಟ್ದಲ್ಲಿ ಹೇಳ್ತಾ ಇದ್ದಾರೆ. ಆ ರೈತ ಹೆಂಗೆ ಬದುಕಲಿಕ್ಕೆ ಸಾಧ್ಯ ಇದೆ? ಇವತ್ತು ಗೊಬ್ಬರ ತುಟ್ಟಿ, ಮತ್ತೊಂದು ತುಟ್ಟಿ, ಎಲ್ಲ ತುಟ್ಟಿ. ಮಾರ್ಕೆಟ್ ನೀವು ಕಾನೂನು ಮಾಡಲೇ ಇಲ್ಲ. ಇದನ್ನು ಸಪೋರ್ಟಿಂಗ್ ಪ್ರೈಸ್, ಬೆಂಬಲ ಬೆಲೆ ಕಾನೂನು ಮಾಡಲೇ ಇಲ್ಲ. ಅದನ್ನು ನಾವು ಹೆಚ್ಚು ಮಾಡಿದ್ದೀವಿ ಅಂತ ಹೇಳ್ತೀರಿ. ಕಾಲಕ್ಕೆ ತಕ್ಕ ಒಂದು ಹೆಚ್ಚಾಗಿದೆ ಇಲ್ಲ ಅಂತಲ್ಲ ಸಪೋರ್ಟಿಂಗ್ ಪ್ರೈಸ್. ಆದ್ರೆ ಇಷ್ಟೇ ಇದೇ ದುಡ್ಡಿಗೆ ನೀವು ತೊಗೊಳ್ಬೇಕು ಅನ್ನೋದು ಕಾನೂನನ್ನು ಯಾಕೆ ನೀವು ಮಾಡ್ತಾ ಇಲ್ಲ ಕೊಳ್ಳೋರಿಗೆ? ಹೀಗಾಗಿ ರೈತ ಅಂದು ಬಡಬಿದ್ದಾನ, ಇವತ್ತು ಅದಾನ, ಇನ್ನು ಮುಂದೆ ಇದೇ ರೀತಿ ಇರ್ತಾನೆ. ಮತ್ತು ಅವ್ರ ರೈತರಲ್ಲಿ ಒಕ್ಕಟ್ಟು ಇಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಎಲ್ಲ ಈ ರಾಜಕಾರಣಿಗಳು ತಮಗೆ ಹೆಂಗೆ ಬೇಕು ಅಂತ ರಾಜಕಾರಣ ಮಾಡ್ತಾ ಇದ್ದಾರೆ, ಅನುಕೂಲ ಸಿಂಧು ಮಾಡ್ತಾ ಇದ್ದಾರೆ. ಕಾರ್ಪೊರೇಟ್ ಪರ ಇದ್ದಂತಹ ಕಾನೂನುಗಳನ್ನು ಮಾಡ್ತಾ ಇರ್ತಾರೆ, ಕಾರ್ಪೊರೇಟ್ಗಳಿಗೆ ಹೆಲ್ಪ್ ಆಗುವಂಥದ್ದು. ಇದಂಥ ಅನೇಕ ಕಾನೂನುಗಳು ನೋಡಿದ್ದೀವಿ. ಅಧಿಕಾರ ಸಲುವಾಗಿ ಸಾಕಷ್ಟು ಸರ್ಕಸ್ಗಳು ಇಲ್ಲೆಲ್ಲ ನಡೀತಾ ಇದ್ದಾವೆ. ಹೀಗಾಗಿ ಪ್ರಹ್ಲಾದ್ ಜೋಶಿಯವರು ಈ ಸಂದರ್ಭದಲ್ಲಿ ನಾವು ಅವ್ರ ಬಗ್ಗೆ ಒಳ್ಳೆಯ ಆ ಒಂದು ಮಾತನ್ನು ಹೇಳುವ ಸಂದರ್ಭದಲ್ಲಿ ಈ ಹಿಂದಿನ ಬಗ್ಗೆ ನೀವು ವಿಮರ್ಶೆ ಮಾಡಿದಷ್ಟು ಒಳ್ಳೆಯದು. ಜೊತೆಗೆ ಇವು ಎಲ್ಲದ್ರ ಬಗ್ಗೆನೂ ಒಂದು ಶ್ವೇತ ಪತ್ರವನ್ನು ಯಾಕೆ ತರಬಾರ್ದು ಕೇಂದ್ರ ಸರ್ಕಾರ, ಎಷ್ಟು ಕೊಟ್ಟಿದೆ, ಏನು ಮಾಡಿ ಅಂತ. ಇನ್ನೊಂದಪ್ಪ ಅಂತಂದ್ರೆ ಈ ಸಲ ಒಂದು ಸಂತೋಷ ವಿಷಯಪ್ಪ ಅಂತಂದ್ರೆ 2027ಕ್ಕೆ ನಾವು ಈ ಒಂದು ಜಾತಿ ಗಣತಿ ಮಾಡ್ತೀವಿ ಅನ್ನುವಂಥ ಒಂದು ಕೊನೆಗೆ ಅದು ಕಾಂಗ್ರೆಸ್ ಜೋರ್ದಾರ್ ಪ್ರಮಾಣದಲ್ಲಿ ಅದನ್ನು ದೊಡ್ಡ ಇಶ್ಯೂ ಮಾಡಿದ ಕಾರಣಕ್ಕಾಗಿ ಇವತ್ತು ನೀವು ತೊಗೊಂಡಿದ್ದೀರಿ ಅದನ್ನು. ಈ ಕೆಲಸ ಇನ್ನೂ ಹಾಗೆ ಡಿವೈಡ್ ಆಗಿ ಬರಬೇಕು. 28-29 ಇಶ್ಯೂಯಲ್ಲೇ ಮತ್ತು ಎಸ್ಟಾಬ್ಲಿಷ್ ಆಗೋದು 30ನೇ ಇಶ್ಯೂಯಲ್ಲೋ ಒಟ್ಟರಲ್ಲೇ ಶುರು ಮಾಡಿದ್ವಿ ಅನ್ನುವಂಥ ಒಂದು ಸಮಾಧಾನ ಅಷ್ಟೇ ವಿನಃ ಇನ್ನೂ ಕಂಪ್ಲೀಷನ್ ಅಥವಾ ಕಂಪ್ಲೀಟ್ ಆಗುವ ತನಕ ಅದೇನು ವಿಶ್ವಾಸ ಇಡುವಂಥದ್ದಲ್ಲ. ಒಟ್ಟಾರೆಯಾಗಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಒಂದು ಎಮರ್ಜೆನ್ಸಿ ಮೇಲೆ ಮಾತಾಡಿದ ಮಾತುಗಳು ಸಮರ್ಥನೀಯವಾದರೂ ಸಹಿತ ತಾವು ಮಾಡುತ್ತಿರುವಂಥ ತಮ್ಮ ಮೋದಿಯವ್ರ ಸರ್ಕಾರಿಗೆ ಮಾಡುತ್ತಿರುವಂಥ ತಪ್ಪು ಸರಿಗಳ ಬಗ್ಗೆ ವಿಮರ್ಶೆ ಮಾಡಿದರೆ ಎಲ್ಲಿ ತಪ್ಪಾಗಿದೆ, ಒಪ್ಪಾಗಿದೆ ಅಂತ ಒಪ್ಪಿದ್ರೆ ಒಂದು ಹೊಸ ರೂಪ ಇರ್ತಿತ್ತು. ಏನೋ ಇರಲಿ, ಈ ಒಂದು ನೆಲೆಯಲ್ಲೇ ನಾವು ಈ ಮಾತುಗಳನ್ನು ಮಾತಾಡಿದ್ದು ನಿಮಗೆ ಸರಿ ಅನಿಸಿರ್ಬೋದು, ಅನಿಸ್ತೂ ಇರ್ಬೋದು. ಅದೇನೂ ಆಗಲಿ, ಇವು ಪ್ರತಿಯೊಂದು ಈ ಒಂದು ಎಮರ್ಜೆನ್ಸಿ ಪ್ಲಸ್ ಅದ್ರ ಮೇಲೆ ಇವರು ಆಡಳಿತ ಎರಡನ್ನೂ ಕಂಪೇರ್ ಮಾಡಿ ನೋಡುವಂಥ ದಿನ ಇವತ್ತು ಬಂದಂಥ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೂ ಸಹಿತ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಒಂದು ಮಾತಾಡಿದಂಥ ಮಾತುಗಳು ಅವರಲ್ಲಿ ಸಾಧನೆಗಳಿದ್ದಾವೆ. ಆದರೆ ಯಾವ ಸಾಧನೆಗಳು ಯಾವ ಪ್ರಮಾಣದಲ್ಲೇ ಆಗಬೇಕಾಗಿತ್ತು ಅದು ಆಗಿಲ್ಲ. ಆಯಿತು, ರೈತರಿಗೆ ಒಂದಿಷ್ಟು ವರ್ಷಕ್ಕೆ 6,000 ರೂಪಾಯಿ ಜೊತೆಗೆ 5 ಕಿಲೋ ಅಕ್ಕಿ ಕೊಟ್ಟಿದ್ದು ಇದು ಎಲ್ಲಿವರೆಗೆ ಅಂತನ್ನುವಂಥ ಮಾತನ್ನು ಪ್ರಶ್ನೆ ಮಾಡ್ತಾ ಆದಷ್ಟು ಬೇಗ ಎಲ್ಲರಿಗೂ ಉದ್ದೇಶಿಸುವಂಥ ವ್ಯವಸ್ಥೆ ಬರಲಿ ಅಂತ ಮತ್ತೊಮ್ಮೆ ಅಪೇಕ್ಷೆ ಮಾಡ್ತಾ ನನಗನಿಸಿದ ಕೆಲವು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯಕ್ಕೆ ವಂದನೆಗಳು.